ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದೇ ವಿಡಿಯೋ ಮೂಲಕ ನಾನು ನಿಮಗೆ ಎರಡು ರೀತಿಯಾದಂಥ ರೆಸಿಪಿನ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಂತೂ ಈ ರೆಸಿಪಿ ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಖಂಡಿತ ಒಮ್ಮೆ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತಾ ಇರ್ತೀರಾ, ಅದಂತೂ ಗ್ಯಾರಂಟಿ. ಏಕೆಂದರೆ ಈ ರೆಸಿಪಿಗೆ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು, ಮಾಡ್ತಕ್ಕಂಥ ಸಮಯ ಇನ್ನೂ ಕಡಿಮೆನೇ, ಹಾಗೆ ಇದರ ರುಚಿ ಬಹಳ ಹೆಚ್ಚು. ಈ ವಿಡಿಯೋ ಮೂಲಕ ಒಂದೇ ಒಂದು ಬ್ಯಾಟರ್ ಅಥವಾ ಕಲಸದಂಥ ಹಿಟ್ಟಿಂದ ನೀವು ಪಡ್ಡೂ ಮಾಡ್ಬೋದು, ಜೊತೆಗೆ ಬೋಂಡನೂ ಮಾಡ್ಬೋದು. ಖಂಡಿತ ಈ ರೆಸಿಪಿನ ನಾವು ಬಾಳೆಹಣ್ಣನ್ನು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಈ ಒಂದು ತಿಂಡಿನ ನೀವು ಬಾಳೆಹಣ್ಣಿನ ಬೋಂಡ ಅಂತಲೂ ಕರಿಬೋದು ಅಥವಾ ಬಾಳೆಹಣ್ಣಿನ ಪಡ್ಡು ಅಂತಲೂ ಕರಿಬೋದು. ಬಹಳ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ರುಚಿ ಇದು. ಹಾಗೆ ಬನ್ನಿ, ಈಗ ಬಾಳೆಹಣ್ಣು ಪಡ್ಡು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 3 ಬಾಳೆಹಣ್ಣನ್ನು ತೊಗೊಂಡಿದ್ದೀವಿ. ಸ್ವಲ್ಪ ಹಣ್ಣು ಚೆನ್ನಾಗಿ ಸಿಹಿಯಾಗಿದ್ದರೆ ಉತ್ತಮ. ಹಾಗೆ 1 ಕಪ್ನ ಅಳತೆಯ ಮೈದಾ, ಅರ್ಧ ಕಪ್ನ ಅಳತೆಯ ಸಕ್ಕರೆ, ಹಾಗೆ 1/4 ಕಪ್ನ ಅಳತೆಯ ಮೊಸರು ಅಥವಾ 4 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡ್ರೂ ಆಗುತ್ತೆ. ಜೊತೆಗೆ ನಾವಿಲ್ಲಿ 3 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು 4 ಏಲಕ್ಕಿ ಕಾಯಿನ ಪುಡಿ ಮಾಡಿ ತೊಗೊಂಡಿದ್ದೀವಿ. ಜೊತೆಗೆ 1-2 ಚಿಟಿಕೆಯಷ್ಟು ತಿಂಡಿ ಸೋಡಾ. ಇದಿಷ್ಟೇ ನಿಮಗೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನ ನೋಡ್ಕೊಳ್ಳೋಣ. ನಾವು ಮೊದಲೇ ಹೇಳಿದಾಗೆ 2 ರೆಸಿಪಿಗಳನ್ನ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇರೋದ್ರಿಂದ ಅದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿಗೆ ನಾವು ಎಣ್ಣೆನ ಸೇರಿಸಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆನ ನಾವು ಬಿಸಿ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಬಿಸಿ ಮಾಡಬೇಕು. ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಬಿಸಿ ಮಾಡೋದಕ್ಕೆ ನಿಮಗೊಂದು 5ರಿಂದ 10 ನಿಮಿಷ ಸಮಯ ಬೇಕಾಗ್ಬೋದು. ಈ ಸಮಯದಲ್ಲಿ ನಾವೊಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ನಾವು ತಗೊಂಡಂತಹ ಅರ್ಧ ಕಪ್ನ ಅಳತೆಯ ಸಕ್ಕರೆನ ಸೇರಿಸ್ಕೊಳ್ಳೋಣ. ಈಗ ಈ ಸಕ್ಕರೆನ ನಾವು ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ, ಸಕ್ಕರೆ ಬಹಳ ನುಣ್ಣಿಗೆ ಪುಡಿಯಾಗಿದೆ. ಈ ರೀತಿಯಾಗಿ ಸಕ್ಕರೆನ ಪುಡಿ ಮಾಡಿದ ನಂತರ ನಾವು ತಗೊಂಡಂಥ 3 ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂತಹ ಬಾಳೆಹಣ್ಣು ಪೀಸ್ಗಳನ್ನ ನಾವು ಸಕ್ಕರೆನ ಪುಡಿ ಮಾಡಿದಂಥ ಮಿಕ್ಸಿ ಜಾರ್ಗೆ ಸೇರಿಸಿ ಈಗ ಮತ್ತೊಮ್ಮೆ ಬಾಳೆಹಣ್ಣು ಪೇಸ್ಟ್ ಆಗೋ ಹಾಗೆ, ಜೊತೆಗೆ ಸಕ್ಕರೆ ಪುಡಿ ಬಾಳೆಹಣ್ಣು ಜೊತೆ ಬೆರೆಯೋ ಹಾಗೆ ಒಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಸಕ್ಕರೆ ಪುಡಿ ಹಾಗೆ ಬಾಳೆಹಣ್ಣು 2 ಬೆರೆತು ಬಾಳೆಹಣ್ಣು ಪೇಸ್ಟ್ ರೆಡಿ ಆಗಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಸಕ್ಕರೆ ಮತ್ತು ಬಾಳೆಹಣ್ಣು 2 ಬೆರೆತು ಬಾಳೆಹಣ್ಣು ಪೇಸ್ಟ್ ಇಲ್ಲಿ ರೆಡಿಯಾಗಿದೆ. ನಂತರ ನಾವು ನುಣ್ಣಗೆ ರುಬ್ಬಿದಂಥ ಬಾಳೆಹಣ್ಣು ಪೇಸ್ಟ್ನ ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬಟ್ಲಿಗೆ ಸೇರಿಸಾದ ನಂತರ 1/4 ಕಪ್ನ ಅಳತೆಯ ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಕಪ್ನ ಅಳತೆಯ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಖಂಡಿತ ಈ ರೆಸಿಪಿ ಮಾಡೋದಕ್ಕೆ ಮೈದಾ ಹಿಟ್ಟೇ ಸೂಕ್ತ. ನೀವು ಬೇಕಿದ್ರೆ ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಸಹ ಉಪಯೋಗಿಸ್ಕೊಂಡು ಮಾಡ್ಬೋದು. ನಂತರ ನಾವು 3 ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿದಂಥ ಒಣ ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ಪುಡಿ ಮಾಡಿದಂಥ 4 ಏಲಕ್ಕಿ ಕಾಯಿ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಎಲ್ಲ ಪದಾರ್ಥಗಳನ್ನು ಸೇರಿಸಾದ ನಂತರ ಒಂದು ವಿಸ್ಕರ್ನ ಸಹಾಯದಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಹಳ ಸುಲಭ ಮಿಕ್ಸ್ ಮಾಡೋದಕ್ಕೆ, ಬಹಳ ಬೇಗ ನೀವು ಮಿಕ್ಸ್ ಮಾಡ್ಕೋಬೋದು. ಅಂದರೆ ಯಾವುದೇ ರೀತಿಯಾದಂಥ ಗಂಟು ಇಲ್ಲದಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡಿದ್ರಲ್ಲ, ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ ನಂತರ ನಾವು ತೊಗೊಂಡಂಥ ಸ್ವಲ್ಪ ತಿಂಡಿ ಸೋಡಾನ ಸೇರಿಸಿ ಮತ್ತೊಮ್ಮೆ ಸೋಡಾನು ಸಹ ಇದ್ರ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ ಸ್ನೇಹಿತರೆ, ನೋಡಿದ್ರಲ್ಲ, ಈಗ ಬೋಂಡ ಮಾಡೋದಕ್ಕಾಗ್ಬೋದು ಅಥವಾ ಬಾಳೆಹಣ್ಣಿನ ಪಡ್ಡು ಮಾಡೋದಕ್ಕಾಗ್ಬೋದು ನಿಮಗೆ ಬ್ಯಾಟರ್ ಅಂತ ಹೇಳ್ಬೋದು, ಅಥವಾ ಬೋಂಡ ಹಾಕೋದಕ್ಕೆ ಬೇಕಾದಂಥ ಹಿಟ್ಟಂತಲೂ ಹೇಳ್ಬೋದು. ಎರಡೂ ಇಲ್ಲಿ ಒಟ್ಟಿಗೆ ರೆಡಿಯಾಗಿದೆ. ಜೊತೆಗೆ ಇಲ್ಲಿ ಎಣ್ಣೆನೂ ಸಹ ಬಿಸಿಯಾಗಿರೋದ್ರಿಂದ ಈಗ ನಾವು ಕೈಯಲ್ಲೇ ಈ ರೀತಿಯಾಗಿ ಬೋಂಡಗಳನ್ನ ಹಾಕ್ಕೊಂಬರೋಣ. ನಾವು ಲೋ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀವಿ. ಲೋ ಫ್ಲೇಮಲ್ಲೇ ಬೋಂಡಗಳನ್ನೂ ಸಹ ಬೇಯಿಸ್ಕೋಬೇಕು. ನಾವು ಎಣ್ಣೆಗೆ ಬೋಂಡಗಳನ್ನ ಹಾಕಬೇಕಾದ್ರೆ ನಾವು ಯಾವ ಸೈಜಿಗೆ ಬೇಕಾದ್ರೂ ಹಾಕ್ಕೋಬೋದು, ಆದರೆ ಒಂದು ನಿಂಬೆಹಣ್ಣು ಗಾತ್ರದ ಸೈಜಲ್ಲಿ ಬೋಂಡಗಳನ್ನ ಎಣ್ಣೆಗೆ ಹಾಕಿದ್ರೆ ಬಹಳ ಉತ್ತಮ. ಈ ರೀತಿ ಎಣ್ಣೆಗೆ ಸೇರಿಸಿ ಸ್ವಲ್ಪ ಹೊತ್ತು ಡೀಪ್ ಫ್ರೈ ಆದ ನಂತರ ನಾವು ಈ ರೀತಿಯಾಗಿ ಬಿಡದೆ ತಿರುಗಿಸ್ತಾನೆ ಇರಬೇಕು. ಆಗ ಬೋಂಡ ಎಲ್ಲ ಕಡೆನೂ ಬೇಯೋದಕ್ಕೆ ಈಸಿ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಬೋಂಡಗಳು ಚೆನ್ನಾಗಿ ಬೆಂದಿದೆ. ಜೊತೆಗೆ ನೊರೆನೂ ಸಹ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ. ಈ ಸಮಯದಲ್ಲಿ ನಾವು
ಎಲ್ಲ ಬೋಂಡಗಳನ್ನು ಎಣ್ಣೆಯಿಂದ ಹೊರತೆಗೆಯೋಣ. ನೋಡ್ತಾ ಇದ್ರಲ್ಲ, ಇಲ್ಲಿ ಬಿಸಿ ಬಿಸಿಯಾದಂತಹ ಬಾಳೆಹಣ್ಣಿನ ಬೋಂಡ ಬಹಳ ಸೊಗಸಾಗಿ ರೆಡಿಯಾಗಿದೆ. ಈ ಬೋಂಡ ಎಷ್ಟು ರುಚಿಕರವಾಗಿರುತ್ತೆ ಅಂದರೆ, ತಿಂತಾಯಿದ್ರೆ ಒಂದಲ್ಲ 10 ಬೋಂಡಗಳನ್ನ ತಿಂತೀರಾ. ಬಾಯಿಂದ ಆಗ್ಬೋದು, ನಿಮ್ಮ ಮನಸ್ಸಿಂದ ಆಗ್ಬೋದು, ಆ ರುಚಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಂತರ ನಾವೀಗ ಬಾಳೆಹಣ್ಣಿನ ಪಡ್ಡು ಮಾಡೋಣ. ಈಗ ಅದಕ್ಕೋಸ್ಕರ ನಾವು ಒಂದು ಪಡ್ಡು ಕಲ್ಲನ್ನ ಬಿಸಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಪಡ್ಡು ಕಲ್ಲಿಗೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ಕಲ್ಲು ಬಿಸಿಯಾಗಿ ತುಪ್ಪನೂ ಕರಗಿದ ನಂತರ ನಾವು ಮೊದಲೇ ರೆಡಿ ಮಾಡಿಟ್ಟಂತಹ ಹಿಟ್ಟು ಅಥವಾ ಬ್ಯಾಟರ್ ಅಂತ ಹೇಳ್ಬೋದು, ಪಡ್ಡು ಕಲ್ಲಿಗೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ತುಪ್ಪ ಅಥವಾ ಎಣ್ಣೆನ ಸೇರಿಸಿ ನಾವು ಪಡ್ಡು ಕಲ್ಲಿಗೆ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಪಡ್ಡು ಕಲ್ಲಿಗೆ ಬೆಂದಂಥ ಪಡ್ಡು ಅಂಟ್ಕೊಳ್ಳೋದಿಲ್ಲ. ಭಾಳ ಸುಲಭವಾಗಿ ನೀವು ಬೇಯಿಸ್ಕೋಬೋದು, ತಿರುಗಿಸ್ಕೋಬೋದು ಮತ್ತು ಹೊರತೆಗಿಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ತುಪ್ಪದ ಜೊತೆ ಚೆನ್ನಾಗಿ ಬಾಳೆಹಣ್ಣಿನ ಪಡ್ಡು ಬೇಯ್ತಾ ಇದೆ. ಈ ರೀತಿ ಒಂದು ಕಡೆ ಬೆಂದಂಥ ಪಡ್ಡುನ ಮತ್ತೊಂದು ಕಡೆ ಈಗ ತಿರುಗಿಸ್ಕೊಳ್ಳೋಣ. ಮತ್ತೊಂದು ಕಡೆನೂ ತಿರುಗಿಸಾದ ನಂತರ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಬಾಳೆಹಣ್ಣಿನ ಪಡ್ಡು ಕರೆಕ್ಟಾಗಿ ಫುಲ್ ಬೆಂದಿದೆ. ಈಗ ಪಡ್ಡು ಕಲ್ಲಿಂದ ಹೊರತೆಗೆಯೋಣ. ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ಬಂದಿದೆ ಪಡ್ಡು ಅಂಥೇಳಿ. ಬಹಳ ಸಿಂಪಲ್ ಆದ ರೆಸಿಪಿ ಇದು. ಒಂದೇ ಒಂದು ಬ್ಯಾಟರಿಂದ 2 ರೀತಿಯಾದಂಥ ರೆಸಿಪಿನ ನಾವು ಮಾಡ್ಕೋಬೋದು. ನಿಮಗೆ ಡೀಪ್ ಫ್ರೈ ಮಾಡೋದು ಇಷ್ಟ ಆಗುತ್ತೆ ಅಂದರೆ ಡೀಪ್ ಫ್ರೈ ಮಾಡ್ಕೋಬೋದು, ಅಥವಾ ಎಣ್ಣೆ ಜಿಡ್ಡು ಹೆಚ್ಚು ಬೇಡ ಅಂತಂದರೆ ನೀವು ಬೇಕಾದ್ರೆ ಈ ರೀತಿಯಾಗಿ ಪಡ್ಡುನೂ ಸಹ ಮಾಡ್ಕೋಬೋದು. 2 ರುಚಿನೂ ಬಹಳ ಅದ್ಭುತ, ಅಮೋಘ, ಆನಂದಭರಿತವಾಗಿರುತ್ತೆ. ಅದರಲ್ಲಂತೂ 2 ಮಾತಿಲ್ಲ. ಬಹಳ ಸೊಗಸಾದ ರೆಸಿಪಿ. ಒಮ್ಮೆ ತಿಂದರೆ ಪದೇ ಪದೇ ಮಾಡಿ ತಿಂತೀರಾ, ಅದಂತೂ 100% ಗ್ಯಾರಂಟಿಯಾಗಿ ಹೇಳ್ತೀನಿ. ನೀವೇ ಇವತ್ತೇ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಎಕ್ಸಲೆಂಟ್ ರೆಸಿಪಿ ಅಂಥೇಳಿ. ಹಾಗಿದ್ರೆ ಈ ಒಂದೇ ವಿಡಿಯೋದಲ್ಲಿ ನಾವು ಮಾಡಿದಂಥ ಈ 2 ರೆಸಿಪಿಗಳು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಈ ವಿಡಿಯೋನ ತಮ್ಮ ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಒಂದು ಉತ್ತಮವಾದ ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಇರ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.